ಎಲ್ಲ ಸ್ನೇಹಿತರೆ, ಡೈಲಿ ಕನ್ನಡ ಕ್ವಿಜ್ಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತವೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬಹುದು ನೋಡಿ. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲನೇ ಪ್ರಶ್ನೆ. ಪ್ರಶ್ನೆ 1. ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಪ್ಷನ್ ಎ ಬಾಬಾ ಬುಡನ್ಗಿರಿ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ಕುದುರೆಮುಖ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 2. ಕರ್ನಾಟಕದಲ್ಲಿರುವ ಪ್ರಮುಖ ಬಂದರು ಯಾವುದು? ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಭಟ್ಕಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವಮಂಗಳೂರು. ಪ್ರಶ್ನೆ 3. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಪ್ಷನ್ ಎ ಆನೇಕಲ್, ಆಪ್ಷನ್ ಬಿ ಧರ್ಮಸ್ಥಳ, ಆಪ್ಷನ್ ಸಿ ಹೊನ್ನಾವರ, ಆಪ್ಷನ್ ಡಿ ಆಗುಂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುಂಬೆ. ಪ್ರಶ್ನೆ 4. ಕರ್ನಾಟಕದಲ್ಲಿರುವ ಒಟ್ಟು ವಿಧಾನ ಪರಿಷತ್ ಸ್ಥಾನಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 60, ಆಪ್ಷನ್ ಬಿ 70, ಆಪ್ಷನ್ ಸಿ 75, ಆಪ್ಷನ್ ಡಿ 80. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 75 ಸ್ಥಾನಗಳು. ಪ್ರಶ್ನೆ 5. ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದರು? ಆಪ್ಷನ್ ಎ ಮೊಘಲರು, ಆಪ್ಷನ್ ಬಿ ಬ್ರಿಟಿಷರು, ಆಪ್ಷನ್ ಸಿ ಮರಾಠರು, ಆಪ್ಷನ್ ಡಿ ಪೋರ್ಚುಗೀಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟಿಷರು. ಪ್ರಶ್ನೆ 6. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಪಡೆದ ನಗರ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಇದು 1905ರಲ್ಲಿ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಪಡೆದ ನಗರವಾಗಿದೆ. ಪ್ರಶ್ನೆ 7. ಕರ್ನಾಟಕದ ಪ್ರಸಿದ್ಧ ಯಕ್ಷಗಾನ ಯಾವ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಉತ್ತರ ಕರ್ನಾಟಕ, ಆಪ್ಷನ್ ಬಿ ದಕ್ಷಿಣ ಕರ್ನಾಟಕ, ಆಪ್ಷನ್ ಸಿ ಕರಾವಳಿ ಭಾಗ, ಆಪ್ಷನ್ ಡಿ ಪಶ್ಚಿಮ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಾವಳಿ ಭಾಗ. ಪ್ರಶ್ನೆ 8. ಕರ್ನಾಟಕದ ಯಾವ ನದಿಗೆ ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಭೀಮಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿ. ಪ್ರಶ್ನೆ 9. ವಿಶ್ವ ಪ್ರಸಿದ್ಧ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಕದಂಬ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಶಾತವಾಹನ, ಆಪ್ಷನ್ ಡಿ ಚಾಲುಕ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ. ಪ್ರಶ್ನೆ 10. ಮೈಸೂರು ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಹೈದರ್ ಅಲಿ, ಆಪ್ಷನ್ ಬಿ ಟಿಪ್ಪು ಸುಲ್ತಾನ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.